ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವು ಈ ವರ್ಷ ಟ್ಯಾಕ್ಸ್ ಫೈಲಿಂಗನ್ನು ಮಾಡಿದ್ದೀರಾ? ಹೌದು ಅನ್ನೋದಾದರೆ ಕಂಗ್ರ್ಯಾಚುಲೇಷನ್ಸ್. ನೀವು ಈ ವರ್ಷ ಟ್ಯಾಕ್ಸ್ ಫೈಲ್ ಮಾಡಿರುವಂತಹ 6.77 ಕೋಟಿ ಟ್ಯಾಕ್ಸ್ ಪೇಯರ್ಸ್ಗಳಲ್ಲಿ ಒಬ್ಬರು. ಹೌದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅನೌನ್ಸ್ಮೆಂಟ್ ಪ್ರಕಾರ ಈ ವರ್ಷ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 16% ಹೆಚ್ಚು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗಳು ಫೈಲ್ ಆಗಿವೆ. ಇದು ನಮಗೆ ಅಂದರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಅಚೀವ್ಮೆಂಟೇ ಹೌದು. ಇದಕ್ಕಿಂತಲೂ ಇಂಪ್ರೆಸಿವ್ ಆಗಿರೋದು ಏನಂದರೆ, ಈ ಟೋಟಲ್ ಫೈಲಿಂಗ್ಸ್ಗಳಲ್ಲಿ 53.67 ಲಕ್ಷ ಫಸ್ಟ್ ಟೈಮ್ ಫೈಲರ್ಸ್ ಆಗಿದ್ದಾರೆ. ಅಂದರೆ ಮೊದಲನೇ ಬಾರಿಗೆ ಟ್ಯಾಕ್ಸ್ ಫೈಲ್ ಮಾಡಿರುವಂಥವರ ಸಂಖ್ಯೆ 53.67 ಲಕ್ಷ ಆಗಿದೆ. ಅಂದರೆ ಹೆಚ್ಚು ಜನರು ದೇಶದ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈ ರಿಟರ್ನ್ಸನ್ನು ಫೈಲ್ ಮಾಡೋದು ನಮ್ಮ ಆಬ್ಲಿಗೇಷನ್ ಮಾತ್ರ ಅಲ್ಲದೆ ನಮ್ಮ ಮಾರಲ್ ಡ್ಯೂಟಿ ಕೂಡ ಹೌದು. ಇದು ನಿಮಗೆ ನಿಮ್ಮ ಇನ್ಕಮನ್ನು ಡಿಕ್ಲೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಡಿಡಕ್ಷನ್ಸ್ಗಳನ್ನು, ಎಕ್ಸಂಪ್ಷನ್ಸ್ಗಳನ್ನು, ಹಾಗೆ ರಿಫಂಡ್ಗಳನ್ನು ಕ್ಲೈಮ್ ಮಾಡೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡೋದ್ರಿಂದ ನೀವು ಇಂಟ್ರೆಸ್ಟ್, ಪೆನಾಲ್ಟೀಸ್ ಹಾಗೆ ನಾನ್ ಕಂಪ್ಲೈನ್ಸಿಂದ ಬರುವಂತಹ ಬೇರೆ ಬೇರೆ ಇಶ್ಯೂಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಇದು ನಿಮ್ಮ ಫಿನಾನ್ಷಿಯಲ್ ರೆಕಾರ್ಡನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಇನ್ಕಮಿನ ಒಂದು ಪ್ರೂಫ್ ಕೂಡ ಇಲ್ಲಿ ಇರುತ್ತೆ. ಸೊ ಇದನ್ನು ನೀವು ಲೋನ್ಸ್ ತಗೊಳ್ಳುವಾಗ ಇರ್ಬೋದು, ಅಥವಾ ಇನ್ಶೂರೆನ್ಸಿಗೆ ಇರ್ಬೋದು, ಅಥವಾ ವೀಸಾಸ್ ಅಪ್ಲೈ ಮಾಡುವಾಗ ಇರ್ಬೋದು, ಈ ಡಾಕ್ಯುಮೆಂಟನ್ನು ನೀವು ಯೂಸ್ ಮಾಡ್ಬೋದು. ಆದರೆ ನೀವು ಡ್ಯೂ ಡೇಟ್ ಒಳಗೆ ITR ಫೈಲ್ ಮಾಡಿದರೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ಬೋದು. ಸೊ ಹೆಚ್ಚಿನವರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂದ ಕೂಡಲೇ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಅವರು ಸ್ಟ್ರೆಸ್ಫುಲ್ ಆಗ್ತಾರೆ. ಯಾಕೆ ನಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಅಂತ ಗಾಬರಿ ಆಗ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರೋದಕ್ಕೆ ರೀಸನ್ ಏನು, ಇದಕ್ಕೆ ರೆಸ್ಪಾಂಡ್ ಮಾಡೋದು ಹೇಗೆ, ಹಾಗೆ ಇದಕ್ಕೆ ಪ್ರಾಪರಾಗಿ ನಾವು ರೆಸ್ಪಾಂಡ್ ಮಾಡದಿದ್ದರೆ ಏನೆಲ್ಲ ಪೆನಾಲ್ಟೀಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ. ಸೊ ಮೊದಲನೆಯದಾಗಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂದರೆ ಏನು? ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಒಂದು ಫಾರ್ಮಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ನಮ್ಮ ಟ್ಯಾಕ್ಸ್ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ತಿಳಿಸೋದಕ್ಕೆ ಇರುವಂತಹ ಒಂದು ಮೀಡಿಯಮ್. ಸೊ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ಬರುವಂತಹ ಒಂದು ಕಮ್ಯುನಿಕೇಷನ್. ಸೊ ಈ ನೋಟಿಸ್ ಇನ್ನಷ್ಟು ಇನ್ಫಾರ್ಮೇಷನನ್ನು ಕೇಳಿ ಇರ್ಬೋದು, ಅಥವಾ ಯಾವುದಾದ್ರೂ ಕ್ಲಾರಿಫಿಕೇಷನನ್ನು ಕೇಳಿ ಇರ್ಬೋದು, ಅಥವಾ ರಿಫಂಡಿಗಿರ್ಬೋದು, ಅಥವಾ ಪೇಮೆಂಟಿಗಿರ್ಬೋದು, ಅಥವಾ ಯಾವುದಾದ್ರೂ ವೆರಿಫಿಕೇಷನಿಗಿರ್ಬೋದು, ಅಥವಾ ಕರೆಕ್ಷನಿಗಿರ್ಬೋದು, ಅಥವಾ ಡಿಮಾಂಡ್ ಕೂಡ ಆಗಿರ್ಬೋದು. ಸೊ ಈ ನೋಟಿಸ್ ಒಂದು ವಾರ್ನಿಂಗ್ ಆಗಿರ್ಬೋದು, ಅಥವಾ ರಿಮೈಂಡರ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಅಸೆಸ್ಮೆಂಟ್ ಬಗ್ಗೆ ತಿಳಿಸೋದಕ್ಕೆ ನೋಟಿಸ್ ಇರ್ಬೋದು. ಈ ನೋಟಿಸನ್ನು ಆನ್ಲೈನ್ ಅಥವಾ ಆಫ್ಲೈನ್ ಕಳಿಸಿರ್ಬೋದು. ಸೊ ಈ ನೋಟಿಸ್ ರಿಸೀವ್ ಮಾಡಿದ ಕೂಡಲೇ ಪ್ರತಿ ಸಲ ಇದು ಏನೋ ಒಂದು ಬ್ಯಾಡ್ ಥಿಂಗ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗಿಲ್ಲ. ಯಾಕಂದರೆ ಇದು ಕೆಲವು ಮೈನರ್ ಕರೆಕ್ಷನ್ಸ್, ಮೈನರ್ ವೆರಿಫಿಕೇಷನ್ಸ್ ಕೂಡ ಆಗಿರ್ಬೋದು. ಆದರೆ ನೀವು ಇನ್ಕಮ್ ಟ್ಯಾಕ್ಸ್ ನೋಟಿಸನ್ನು ರಿಸೀವ್ ಮಾಡಿದ ಕೂಡಲೇ ನೀವು ಅದಕ್ಕೆ ವಿದಿನ್ ದ ಗಿವನ್ ಟೈಮ್ ರೆಸ್ಪಾಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ವಿದಿನ್ ಆ ಟೈಮ್ ಒಳಗೆ ಇದಕ್ಕೆ ರೆಸ್ಪಾನ್ಸನ್ನು ಕಳಿಸಿದ್ರೆ ನೀವು ಇದರಿಂದ ಬರುವಂತಹ ಇಂಟ್ರೆಸ್ಟ್ ಇರ್ಬೋದು, ಪೆನಾಲ್ಟಿ ಇರ್ಬೋದು, ಅಥವಾ ಈವನ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಈಗ ಇನ್ಕಮ್ ಟ್ಯಾಕ್ಸ್ ನೋಟಿಸನ್ನು ರಿಸೀವ್ ಮಾಡೋದಕ್ಕೆ ಏನೇನು ರೀಸನ್ಸ್ ಇರ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಡಿಲೇಡ್ ITR ಫೈಲಿಂಗ್ ಇರ್ಬೋದು. ಹೆಚ್ಚಿನವರು ನೋಟಿಸನ್ನು ರಿಸೀವ್ ಮಾಡೋದು ಈ ರೀಸನಿಂದಾಗಿ. ನೀವು ನಿಮ್ಮ ಇನ್ಕಮನ್ನು ಡಿಕ್ಲೇರ್ ಮಾಡೋದ್ರಲ್ಲಿ ಲೇಟ್ ಮಾಡಿದ್ರೆ, ಅಂದರೆ ನೀವು ITR ಫೈಲಿಂಗ್ ಮಾಡದೇ ಇದ್ದರೆ ವಿದಿನ್ ದ ಡೆಡ್ಲೈನ್, ಅಥವಾ ಡೆಡ್ಲೈನ್ ಮುಗಿಯುವ ತನಕ ನೀವು ITR ಫೈಲ್ ಮಾಡದೆ ಲೇಟಾಗಿ ಫೈಲ್ ಮಾಡಿದರೆ, ಅಂಥ ಕೇಸಸಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಸೆಕ್ಷನ್ 142(1) ಅಂಡರಲ್ಲಿ ನೋಟಿಸ್ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ನಿಮ್ಮ ಬಿಸ್ನೆಸ್ ಲಾಸನ್ನು ಇನ್ಕರ್ ಮಾಡ್ತಿದ್ರು ಕೂಡ ನೀವು ಫೈಲ್ ಮಾಡಬೇಕು. ಅಂದರೆ ಈ ವರ್ಷ ನನಗೆ ಪ್ರಾಫಿಟ್ ಆಯಿತು, ಸೊ ಈ ವರ್ಷ ರಿಟರ್ನ್ ಫೈಲ್ ಮಾಡ್ತೇನೆ, ನೆಕ್ಸ್ಟ್ ಇಯರ್ ನನಗೆ ಲಾಸ್ ಆಯಿತು, ಸೊ ನಾನು ರಿಟರ್ನ್ ಫೈಲ್ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ನೀವು ಲಾಸ್ ಆದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಲೇಬೇಕು. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಿದ ನಂತರ ವಿದಿನ್ 120 ಡೇಸ್ ನೀವು ಅದನ್ನು ವೆರಿಫೈ ಮಾಡ್ಬೋದು, ಅಥವಾ ನೀವು ಅದರ ಎಕ್ನಾಲೇಜ್ಮೆಂಟನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೋದು. ಸೊ ಈಗ ನೀವು ರಿಟರ್ನ್ಸನ್ನು ಲೇಟಾಗಿ ಫೈಲ್ ಮಾಡಿದ್ರೆ ಪೆನಾಲ್ಟಿ ಎಷ್ಟು ಅಂತ ನೋಡೋಣ.
ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ 5000 ರುಪೀಸ್ ಪೆನಾಲ್ಟಿಯನ್ನು ನೀವು ಪೇ ಮಾಡಬೇಕಾಗುತ್ತೆ ಫಾರ್ ಲೇಟ್ ಫೈಲಿಂಗ್. ಅದೇ ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ 1000 ಪೆನಾಲ್ಟಿಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ನೀವು 31 ಡಿಸೆಂಬರ್ ಒಳಗೂ ITR ಫೈಲ್ ಮಾಡದೇ ಇದ್ದರೆ ನಿಮ್ಮ ಪೆನಾಲ್ಟಿ 10,000 ಆಗುತ್ತೆ. ನಿಮಗೆ ಒಂದು ಬೋನಸ್ ಟಿಪ್ಪನ್ನು ಕೂಡ ಇಲ್ಲಿ ನಾನು ಶೇರ್ ಮಾಡ್ತೀನಿ. ಈ ಡಿಲೇಡ್ ಪೇಮೆಂಟಿಂದಾಗಿ ಬರುವಂತಹ ನೋಟಿಸಸ್ಗಳನ್ನು ಅವಾಯ್ಡ್ ಮಾಡಬೇಕಾದ್ರೆ ಸಿಂಪಲ್ಲಾಗಿ ನೀವು ಡೆಡ್ಲೈನ್ ಒಳಗೆ ITR ಫೈಲ್ ಮಾಡಬೇಕು. ಸೊ ಡೆಡ್ಲೈನ್ ಒಳಗೆ ITR ಫೈಲ್ ಮಾಡಿದರೆ ಈ ಡಿಲೇಡ್ ಪೇಮೆಂಟ್ಸಿಂದಾಗಿ ಬರುವಂತಹ ನೋಟಿಸ್ಗಳನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ಈ ವರ್ಷ ನೀವು ಅಸೆಸ್ಮೆಂಟ್ ಇಯರ್ 23-24 ರಿಟರ್ನನ್ನು ಇನ್ನೂ ಫೈಲ್ ಮಾಡಿರೋದಿದ್ರೆ ನೆಕ್ಸ್ಟ್ ಇಯರ್ ಮಾತ್ರ ಖಂಡಿತ ಬಿಫೋರ್ ಡ್ಯೂ ಡೇಟ್ ಫೈಲ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರೋದಕ್ಕೆ ಎರಡನೆಯ ರೀಸನ್, ನೀವು ಡಿಕ್ಲೇರ್ ಮಾಡಿದಂತಹ ಇನ್ಕಮ್ ಹಾಗೂ ನಿಮ್ಮ ಆ್ಯಕ್ಚುಯಲ್ ಇನ್ಕಮಲ್ಲಿ ಡಿಸ್ಕ್ರಿಪೆನ್ಸೀಸ್ ಇದ್ದಾಗ. ಅಂದರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗಳಿಗೆ ನೀವು ನಿಮ್ಮ ಎಲ್ಲ ಸೋರ್ಸಸ್ ಆಫ್ ಇನ್ಕಮನ್ನು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂತ ಅನಿಸಿದಾಗ ನಿಮಗೆ ನೋಟಿಸನ್ನು ಅವರು ಸೆಂಡ್ ಮಾಡ್ಬೋದು. ಸೊ ಇದು ಎರರ್ ಆಗಿರ್ಬೋದು ಅಥವಾ ಇಂಟೆನ್ಷನಲಿ ಕೂಡ ಆಗಿರ್ಬೋದು. ಸೊ ಈ ಎರರ್ ಅಥವಾ ಮಿಸ್ಟೇಕ್ಸ್ಗಳನ್ನು ಸೆಟ್ ರೈಟ್ ಮಾಡೋದಕ್ಕೆ ನಿಮಗೆ ಈ ನೋಟಿಸ್ ಆಗಿರ್ಬೋದು. ಎಕ್ಸಾಂಪಲ್ ಕೊಡಬೇಕಾದ್ರೆ, ನೀವು TDS ಕ್ಲೇಮ್ ಮಾಡುವಾಗ ನಿಮ್ಮ 26 AS ಹಾಗೂ ಫಾರ್ಮ್ 16 ಇದ್ದಂತಹ TDSಗೆ ನೀವು ಡಿಕ್ಲೇರ್ ಮಾಡಿದಂತಹ TDS ಮ್ಯಾಚ್ ಆಗಬೇಕು. ಕೆಲವು ಸಲ ಇದು ಮ್ಯಾಚ್ ಆಗದೇ ಇರ್ಬೋದು. ನಿಮ್ಮಿಂದ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ ಪರ್ಸನ್ ಅದನ್ನು ಡಿಫ್ರೆಂಟಾಗಿ ರಿಪೋರ್ಟ್ ಮಾಡಿರ್ಬೋದು. ಅಂದರೆ ನೀವು TDS ರಿಪೋರ್ಟ್ ಮಾಡಿದ ಅಮೌಂಟ್ ಮತ್ತು ನಿಮ್ಮಿಂದ ಟ್ಯಾಕ್ಸ್ ಡಿಡಕ್ಟ್ ಮಾಡಿದಂತಹ SSC ರಿಪೋರ್ಟ್ ಮಾಡಿದಂತಹ ಅಮೌಂಟ್ ಡಿಫ್ರೆಂಟ್ ಆಗಿರ್ಬೋದು. ಸೊ ಇದನ್ನು ನೀವು ಕರೆಕ್ಟ್ ಮಾಡಬೇಕು ಅನ್ನೋದಾದರೆ ನೀವು ಈ ನೋಟಿಸನ್ನು ರಿಸೀವ್ ಮಾಡಿದ 15 ಡೇಸ್ ಒಳಗೆ ನೀವು ಇದನ್ನು ಕರೆಕ್ಟ್ ಮಾಡಿ ಮತ್ತೆ ರಿಟರ್ನನ್ನು ಫೈಲ್ ಮಾಡಬೇಕು. ಇಂಥ ಕೇಸಸಲ್ಲಿ ನೀವು ಸೆಕ್ಷನ್ 139(9) ಅಥವಾ ಸೆಕ್ಷನ್ 143(1) ಅಡಿಯಲ್ಲಿ ನೋಟಿಸನ್ನು ರಿಸೀವ್ ಮಾಡ್ಬೋದು. ಸೊ ಈಗ ಇದರ ನಾನ್ ಕಂಪ್ಲಯನ್ಸಲ್ಲಿ ಬರುವಂತಹ ಪೆನಾಲ್ಟೀಸ್ ಏನು ಅಂತ ನೋಡೋಣ. ಸೊ ನೀವು ಈ ಮಿಸ್ಟೇಕನ್ನು ನೋಟಿಸ್ ರಿಸೀವ್ ಮಾಡಿದ 15 ಡೇಸ್ ಒಳಗೆ ಕರೆಕ್ಟ್ ಮಾಡದೇ ಇದ್ದರೆ, ಅಂದರೆ ರಿವೈಸ್ ರಿಟರ್ನನ್ನು ನೀವು ಫೈಲ್ ಮಾಡದೇ ಇದ್ದರೆ, ನೀವು ಆಲ್ರೆಡಿ ಫಸ್ಟಿಗೆ ಫೈಲ್ ಮಾಡಿದಂತಹ ರಿಟರ್ನನ್ನು ಡಿಫೆಕ್ಟಿವ್ ರಿಟರ್ನ್, ಇನ್ವ್ಯಾಲಿಡ್ ರಿಟರ್ನ್ ಅಥವಾ ನೋ ರಿಟರ್ನ್ ಫೈಲ್ಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ನೀವು ರಿಟರ್ನೇ ಫೈಲ್ ಮಾಡಲಿಲ್ಲ ಅಂತ ಯಾವಾಗ ಇದು ಕನ್ಸಿಡರ್ ಆಗುತ್ತೋ ಆಗ ಎಲ್ಲ ಪೆನಾಲ್ಟೀಸ್ ಆಸ್ ಪರ್ ಸೆಕ್ಷನ್ 142(1) ಸಬ್ಸೆಕ್ಷನ್ 1 ಪ್ರಕಾರ ಅಪ್ಲೈ ಆಗುತ್ತೆ. ಅಂದರೆ ನಮ್ಮ ಫಸ್ಟ್ ಕೇಸ್ ಪ್ರಕಾರನೇ ಎಲ್ಲ ಪೆನಾಲ್ಟೀಸ್ ಕೂಡ ಅಪ್ಲೈ ಆಗುತ್ತೆ. ಇಲ್ಲೂ ಒಂದು ಬೋನಸ್ ಟಿಪ್ಪನ್ನು ಶೇರ್ ಮಾಡಬೇಕು ಅನ್ನೋದಾದರೆ, ಈ ಸೆಕ್ಷನ್ ಅಂಡರಲ್ಲಿ ನೋಟಿಸಸ್ ಬರೋದನ್ನು ನೀವು ಅವಾಯ್ಡ್ ಮಾಡಬೇಕಾದ್ರೆ ನಿಮ್ಮ ಎಲ್ಲ ಸೋರ್ಸಸ್ ಆಫ್ ಇನ್ಕಮನ್ನು ನೀವು ಡಿಸ್ಕ್ಲೋಸ್ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಬೇರೆ ಬೇರೆ ಡಾಕ್ಯುಮೆಂಟ್ಸ್, ಈ ಸೋರ್ಸಸ್ಸಿಗೆ ಸಂಬಂಧಪಟ್ಟಂತಹ ಇನ್ವಾಯ್ಸಸ್ ಇರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಎಲ್ಲವನ್ನು ಗ್ಯಾದರ್ ಮಾಡಿಕೊಂಡು ಎಲ್ಲವನ್ನು ಕ್ಲಿಯರ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನೀವು ಈ ಸೆಕ್ಷನ್ ಅಂಡರಲ್ಲಿ ಬರುವಂತಹ ನೋಟಿಸಸನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ನೀವು ನೋಟಿಸನ್ನು ರಿಸೀವ್ ಮಾಡಬಹುದಾದಂತಹ ರೀಸನ್ ನಿಮ್ಮದು ಸ್ಕ್ರೂಟಿನಿ ಅಸೆಸ್ಮೆಂಟ್ ಆಗಿರ್ಬೋದು ಅಥವಾ ಇವ್ಯಾಲ್ಯುಯೇಷನ್ ಅಥವಾ ರಿವ್ಯೂವಿಗೆ ನಿಮ್ಮ ITR ಹೋಗಿರ್ಬೋದು. ಅಂದರೆ ಟ್ಯಾಕ್ಸ್ ಅಫಿಷಿಯಲ್ಸ್ ನಿಮ್ಮ ITR ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗಿ ರಿವ್ಯೂ ಮಾಡಬೇಕು ಅಂತ ಥಿಂಕ್ ಮಾಡಿದ್ರೆ ಆಗ ನಿಮಗೆ 143(2) ಅಂಡರಲ್ಲಿ ನೋಟಿಸ್ ಬರುತ್ತೆ. ನೀವು ಯಾವುದಾದ್ರೂ ಇನ್ಕಮನ್ನು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂತ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಸಸ್ಪೆಕ್ಟ್ ಮಾಡಿದರೆ ಅಥವಾ ನಿಮ್ಮ ITR ಏನೋ ಬಿಗ್ ಮಿಸ್ಟೇಕ್ ಆಗಿದೆ ಅಂತ ಅವರು ಸಸ್ಪೆಕ್ಟ್ ಮಾಡಿದಾಗ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಪ್ರೂಫ್ಗಳನ್ನು ವೆರಿಫೈ ಮಾಡೋದ್ರ ಬಗ್ಗೆ ನಿಮಗೆ ನೋಟಿಸನ್ನು ಕಳಿಸ್ಬೋದು. ಅಂಥ ಕೇಸಸಲ್ಲಿ ನಿಮಗೆ ಸೆಕ್ಷನ್ 143(2) ಅಂಡರಲ್ಲಿ ನೋಟಿಸಸ್ ರಿಸೀವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು HRA ಹಾಗೆ ಹೋಮ್ ಲೋನ್ ಎರಡನ್ನೂ ಕ್ಲೇಮ್ ಮಾಡಿದರೆ ಟ್ಯಾಕ್ಸ್ ಅಥಾರಿಟೀಸ್ ನಿಮ್ಮ ಹತ್ರ ನಿಮ್ಮ ರೆಂಟೆಡ್ ಹೌಸ್ ಹಾಗೂ ಓನ್ ಹೌಸಿನ ಡಾಕ್ಯುಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳ್ಬೋದು. ಈ ನೋಟಿಸ್ ನಿಮಗೆ ರಿಸೀವ್ ಆದಾಗ ಪ್ಯಾನಿಕ್ ಆಗದೆ ಈ ನೋಟಿಸಿನ ವ್ಯಾಲಿಡಿಟಿ ಅಥವಾ ಜೆನ್ವಿನ್ನೆಸ್ಸನ್ನು ಚೆಕ್ ಮಾಡಿ. ಈ ನೋಟಿಸಿಗೆ ನೀವು ವಿದಿನ್ ದ ಸ್ಪೆಸಿಫೈಡ್ ಪೀರಿಯಡ್ ರಿಪ್ಲೈ ಮಾಡದೇ ಇದ್ದರೆ ನಿಮಗೆ 10,000 rupees ಪೆನಾಲ್ಟಿ ಆಗುತ್ತೆ. ಈ ಸ್ಕ್ರೂಟಿನಿಯನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಆನೆಸ್ಟ್ ಆಗಿ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇರುವಂತಹ ಎಲ್ಲ ಸೋರ್ಸಸ್ ಆಫ್ ಇನ್ಕಮನ್ನು ನೀವು ಅಲ್ಲಿ ಡಿಸ್ಕ್ಲೋಸ್ ಮಾಡಿ. ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಇರ್ಬೋದು, ರಿಸೀಟ್ಸ್ ಇರ್ಬೋದು, ಪ್ರೂಫ್ ಇರ್ಬೋದು, ಇದನ್ನೆಲ್ಲ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಸೊ ವೆನೆವರ್ ನೆಸೆಸಿಟಿ ಬಂದಾಗ ನೀವು ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ರೀಸನ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಅಂದರೆ ನೀವು ತುಂಬ ಅಮೌಂಟನ್ನು ಎಲ್ಲಿಯಾದರೂ ಇನ್ವೆಸ್ಟ್ ಮಾಡಿದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ನಿಮಗೆ ನೋಟಿಸನ್ನು ಕಳಿಸಿರ್ಬೋದು. ಈಗ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ.
ನೀವು 10 ಲಕ್ಷ ವರ್ತಿನ ಯಾವುದಾದ್ರೂ ಪ್ರಾಡಕ್ಟ್ ಅಥವಾ ಸರ್ವಿಸಿಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡಿದರೆ, ಅಥವಾ ನೀವು 1 ಲಕ್ಷ ಕ್ರೆಡಿಟ್ ಕಾರ್ಡ್ ಡ್ಯೂಸನ್ನು ಕ್ಯಾಶಲ್ಲಿ ಪೇಮೆಂಟ್ ಮಾಡಿದರೆ, ಅಥವಾ ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅಮೌಂಟನ್ನು ಟೈಮ್ ಡೆಪಾಸಿಟ್ ಆಗಿ ಇಟ್ಟಿದ್ರೆ, ಅಥವಾ ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಅಮೌಂಟನ್ನು ಕ್ಯಾಶಲ್ಲಿ ಡೆಪಾಸಿಟ್ ಮಾಡಿದರೆ, ಅದು ಒಂದು ಅಕೌಂಟಲ್ಲಿ ಮಾಡಿರ್ಬೋದು ಅಥವಾ ಬೇರೆ ಬೇರೆ ಅಕೌಂಟ್ಸ್ ಒಟ್ಟಿಗೆ ನೀವು 10 ಲಕ್ಷಕ್ಕಿಂತ ಹೆಚ್ಚು ಡೆಪಾಸಿಟನ್ನು ಮಾಡಿರ್ಬೋದು, ಕ್ಯಾಶ್ ಡೆಪಾಸಿಟ್. ಅಥವಾ ನೀವು 30 ಲಕ್ಷಕ್ಕಿಂತ ಹೆಚ್ಚಿನ ಯಾವುದಾದ್ರೂ ಇಮೂವೇಬಲ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದರೆ, ಅಥವಾ ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಬಾಂಡ್ಸ್ ಅಥವಾ ಡಿವೆಂಚರ್ಸ್ಗಳನ್ನು ಪರ್ಚೇಸ್ ಮಾಡಿದರೆ, ಸಿಮಿಲರ್ಲಿ ಅದು ಶೇರ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅಥವಾ ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಫಾರಿನ್ ಎಕ್ಸ್ಚೇಂಜನ್ನು ಪರ್ಚೇಸ್ ಮಾಡಿದರೆ, ಅಂದರೆ ಅದು ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಟ್ರಾವೆಲರ್ಸ್ ಚೆಕ್ ಆಗಿರ್ಬೋದು, ಅಥವಾ ಫಾರೆಕ್ಸ್ ಕಾರ್ಡ್ ಆಗಿರ್ಬೋದು, ಏನು ಕೂಡ ಆಗಿರ್ಬೋದು. ಸೊ ಇವೆಲ್ಲ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ಗಳು AIS ಅಲ್ಲಿ ರೆಕಾರ್ಡ್ ಆಗಿರುತ್ತೆ. AIS ಅಂದರೆ ಇದೊಂದು ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್. ಇದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ಪೇಯರ್ಸಿಗೆ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ನಿಮ್ಮ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಈ ಸ್ಟೇಟ್ಮೆಂಟಲ್ಲಿ ಏನಾದರೂ ಡಿಸ್ಕ್ರಿಪೆನ್ಸೀಸ್ ಇದ್ದರೆ ನೀವು ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇಂಟಿಮೇಟ್ ಮಾಡಬೇಕು. ಇಲ್ಲದೆ ಹೋದರೆ ನಿಮಗೆ ನೋಟಿಸ್ ರಿಸೀವ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪೆನ್ಸೀಸ್ ಇದ್ದಾಗ ನಿಮಗೆ ಅಂಡರ್ ಸೆಕ್ಷನ್ 143(2) ನೋಟಿಸ್ ರಿಸೀವ್ ಆಗ್ಬೋದು. ಸೊ ನೀವು ಈ ನೋಟಿಸಿಗೆ ವಿದಿನ್ 21 ಡೇಸ್ ರಿಪ್ಲೈ ಮಾಡಬೇಕಾಗುತ್ತೆ, ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಮತ್ತೆ ಫೈಲ್ ಮಾಡಬೇಕಾಗುತ್ತೆ. ಸೊ ಈ ಸ್ಪೆಸಿಫೈಡ್ ಪೀರಿಯಡ್ನ ಒಳಗೆ ನೀವು ರಿಪ್ಲೈ ಮಾಡದೆ ಹೋದಲ್ಲಿ ನೀವು 10,000 ರೂಪೀಸ್ ಪೆನಾಲ್ಟಿಯನ್ನು ಪೇ ಮಾಡಬೇಕಾಗುತ್ತೆ. ಸೊ ಈ ಸೆಕ್ಷನ್ ಅಂಡರಲ್ಲಿ ನೋಟಿಸನ್ನು ಅವಾಯ್ಡ್ ಮಾಡಬೇಕಾದ್ರೆ ನೀವು ಟ್ರೂತ್ಫುಲ್ ಆಗಿ ನಿಮ್ಮ ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ಅದೇ ಥರ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಥ್ರೆಶೋಲ್ಡನ್ನು ಕ್ರಾಸ್ ಆದರೆ ನೀವು ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅದೇ ಥರ ಇದಕ್ಕೆ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು, ಪ್ರೂಫ್ಗಳನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ. ನೋಟಿಸ್ ರಿಸೀವ್ ಮಾಡೋದಕ್ಕೆ ಇನ್ನೊಂದು ರೀಸನ್, ನಿಮ್ಮ ಸ್ಪೌಸಿನ ಹೆಸರಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟನ್ನು ನೀವು ಡಿಕ್ಲೇರ್ ಮಾಡದೇ ಇರುವಂಥದ್ದು. ನೀವು ನಿಮ್ಮ ಹಣದಲ್ಲಿ ನಿಮ್ಮ ಸ್ಪೌಸಿನ ಹೆಸರಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಆ ಇನ್ವೆಸ್ಟ್ಮೆಂಟನ್ನು ನೀವು ನಿಮ್ಮ ಇನ್ಕಮಿಗೆ ಆ್ಯಡ್ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಯಾವಾಗ ನೀವು ನಿಮ್ಮ ಸ್ಪೌಸ್ ಹೆಸರಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟನ್ನು ನಿಮ್ಮ ಇನ್ಕಮ್ ಜೊತೆಗೆ ತೋರಿಸೋದಿಲ್ವೋ ಆಗ ಅದು ಟ್ಯಾಕ್ಸ್ ಇವೇಷನ್ ಆಗುತ್ತೆ. ಇದು 10,000 ರೂಪೀಸ್ ಪೆನಾಲ್ಟಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಬೋನಸ್ ಟಿಪ್ ಏನಂದರೆ, ನೀವು ರಿಟರ್ನನ್ನು ಫೈಲ್ ಮಾಡೋದಕ್ಕೆ ಮೊದಲು ನಿಮ್ಮ ಹಣವನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಪೌಸಿನ ಹೆಸರಲ್ಲಿ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅದರದ್ದೆಲ್ಲ ಇನ್ಫಾರ್ಮೇಷನನ್ನು ತಗೊಂಡು ಅದನ್ನು ನಿಮ್ಮ ಇನ್ಕಮ್ ಜೊತೆಗೆ ಸೇರಿಸಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡುವಂಥದ್ದು. ಇನ್ಕಮ್ ಟ್ಯಾಕ್ಸ್ ನೋಟಿಸನ್ನು ರಿಸೀವ್ ಮಾಡೋದಕ್ಕೆ ಇನ್ನೊಂದು ರೀಸನ್, ಫಾರ್ ಪೇಮೆಂಟ್ ಆಫ್ ರಿಫಂಡ್ಸ್ ಎಗೇನ್ಸ್ಟ್ ಯುವರ್ ಔಟ್ಸ್ಟ್ಯಾಂಡಿಂಗ್ ಡೆಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಓಡ್ ಬೈ ಯು. ಅಂದರೆ ನೀವು ಕೆಲವು ಅಮೌಂಟನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ, ಆದರೆ ನೀವು ರಿಫಂಡನ್ನು ಕ್ಲೇಮ್ ಮಾಡಿರ್ತೀರ. ಇಂಥ ಕೇಸಸಲ್ಲಿ ನಿಮಗೆ ನೋಟಿಸ್ ಬರ್ಬೋದು. ಅಂದರೆ ಯಾವುದೋ ವರ್ಷದ್ದು ಅಥವಾ ಯಾವುದೋ ಒಂದು ಡ್ಯೂಸ್ ನಿಮ್ಮಿಂದ ಡಿಪಾರ್ಟ್ಮೆಂಟಿಗೆ ಹೋಗೋದು ಬಾಕಿ ಇರುತ್ತೆ, ಬಟ್ ನೀವು ಈ ವರ್ಷದ ರಿಟರ್ನ್ ಬೇಸಿಸ್ ಮೇಲೆ ರಿಫಂಡನ್ನು ಕ್ಲೇಮ್ ಮಾಡಿರ್ತೀರ. ಇಂಥ ಕೇಸಸಲ್ಲಿ ನಿಮಗೆ ಸೆಕ್ಷನ್ 245 ಅಂಡರಲ್ಲಿ ನೋಟಿಸ್ ಬರ್ಬೋದು. ಈ ನೋಟಿಸ್ ರಿಸೀವ್ ಆದಾಗ ನೀವು ವಿದಿನ್ 30 ಡೇಸ್ ಇದಕ್ಕೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಮಾಡದೆ ಹೋದಲ್ಲಿ ನಿಮ್ಮ ರಿಫಂಡ್ ಅಮೌಂಟನ್ನು ಇದರ ಎಗೇನ್ಸ್ಟ್, ಅಂದರೆ ನಿಮ್ಮ ಡ್ಯೂಸ್ ಎಗೇನ್ಸ್ಟ್ ಅಡ್ಜಸ್ಟ್ ಮಾಡಲಾಗುತ್ತೆ. ಈ ನೋಟಿಸನ್ನು ಅವಾಯ್ಡ್ ಮಾಡಬೇಕಾದ್ರೆ ನೀವು ನಿಮ್ಮ ಪೆನಾಲ್ಟೀಸ್ ಇರ್ಬೋದು ಅಥವಾ ಬೇರೆ ಟ್ಯಾಕ್ಸ್ ಡ್ಯೂಸ್ ಇರ್ಬೋದು ಅದನ್ನೆಲ್ಲ ಆಲ್ರೆಡಿ ಪೇಮೆಂಟ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಎನ್ಶೋರ್ ಮಾಡ್ಕೊಳ್ಳಿ. ನೀವು ರಿಫಂಡನ್ನು ಕ್ಲೇಮ್ ಮಾಡೋ ಮೊದಲು ಪ್ರೀವಿಯಸ್ಲಿ ಇದ್ದಂತಹ ಎಲ್ಲ ಡ್ಯೂಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ನೋಟಿಸನ್ನು ರಿಸೀವ್ ಮಾಡ್ಬೋದಾದಂತಹ ಕೊನೆಯ ರೀಸನ್, ಪ್ರೀವಿಯಸ್ ಇಯರ್ಸಲ್ಲಿ ಟ್ಯಾಕ್ಸ್ ಇವೇಷನ್ ಆಗಿದ್ದರೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸಿಗೆ ಪ್ರೀವಿಯಸ್ ಯಾವುದಾದ್ರೂ ವರ್ಷದಲ್ಲಿ ಯಾವುದಾದ್ರೂ ಇನ್ಕಮ್ ಅಸೆಸ್ಮೆಂಟನ್ನು ಸ್ಕಿಪ್ ಮಾಡಿದೆ ಅಂತ ಅನಿಸಿದಾಗ ಅವರು ನಿಮಗೆ ನೋಟಿಸನ್ನು ಕಳಿಸ್ಬೋದು. ಸೊ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಯಾವುದೇ ವರ್ಷದ ರಿಟರ್ನನ್ನು ಮತ್ತೊಂದು ಸಲ ಅಸೆಸ್ ಮಾಡುವಂತಹ ರೈಟನ್ನು ಹೊಂದಿರ್ತಾರೆ. ಸೊ ಯಾವುದೇ ಒಂದು ಇನ್ಕಮ್ ಅಸೆಸ್ಮೆಂಟನ್ನು ಸ್ಕಿಪ್ ಮಾಡಿದೆ ಅಂತ ಅವ್ರಿಗೆ ಅನಿಸಿದಾಗ ಅವರು ನಿಮಗೆ ನೋಟಿಸನ್ನು ಕಳಿಸ್ಬೋದು. ಈ ನೋಟಿಸನ್ನು ಅವರು ಸೆಕ್ಷನ್ 147 ಅಂಡರಲ್ಲಿ ನಿಮಗೆ ಕಳಿಸ್ತಾರೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹತ್ರ
ಇದಕ್ಕೆ ಬೇಕಾದಂತಹ ಇನ್ಫಾರ್ಮೇಷನ್, ಎವಿಡೆನ್ಸ್ ಅಥವಾ ಬೇರೆ ಸೋರ್ಸಸ್ಸಿಂದ ಪ್ರೂಫ್ ಸಿಕ್ಕಿದ್ರೆ ಅವರಿಗೆ ನೀವು ಯಾವುದಾದ್ರೂ ಫ್ರಾಡನ್ನು ಮಾಡಿದ್ದೀರಾ ಅಥವಾ ವಿಲ್ಫುಲಿ ಮಿಸ್ಟೇಕ್ಮೆಂಟ್ ಆಗಿದೆ, ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಆಗಿದೆ ಅಂತ ಅವರಿಗೆ ಅನಿಸಿದಾಗ ಅವರು ಈ ನೋಟಿಸನ್ನು ಕಳಿಸ್ಬೋದು. ಸೊ ಈ ನೋಟಿಸಿಗೆ ನೀವು ಸ್ಪೆಸಿಫೈಡ್ ಪೀರಿಯಡ್ ಒಳಗೆ ರೆಸ್ಪಾಂಡ್ ಮಾಡದೆ ಹೋದಾಗ ನಿಮಗೆ 10,000 rupees ಪೆನಾಲ್ಟಿ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ವಿತ್ ಅಟ್ಮೋಸ್ಟ್ ಗುಡ್ ಫೇತ್ ಫೈಲ್ ಮಾಡಬೇಕು. ಹಾಗೆ ಯಾವುದೇ ರೀತಿಯ ನಿಮ್ಮ ಇನ್ಕಮನ್ನು ನೀವು ಇವೇಡ್ ಮಾಡದೆ, ಅಂದರೆ ಹೈಡ್ ಮಾಡದೆ ರಿಟರ್ನನ್ನು ಫೈಲ್ ಮಾಡುವಂಥದ್ದು. ಸೊ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದ ಕೂಡಲೇ ದರ್ ಇಸ್ ಸಮಥಿಂಗ್ ರಾಂಗ್ ಅಂತ ಅರ್ಥ ಅಲ್ಲ, ಇದೊಂದು ನಾರ್ಮಲ್ ಕಮ್ಯುನಿಕೇಷನ್ ಕೂಡ ಆಗಿರ್ಬೋದು. ಸೊ ಇದಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ನೀವು ಈ ನೋಟಿಸನ್ನು ನೋಡಿದ ಕೂಡಲೇ ಪ್ಯಾನಿಕ್ ಆಗದೆ ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಆ ನೋಟಿಸನ್ನು ಕರೆಕ್ಟಾಗಿ ಓದಿ. ಅದು ನಿಜವಾಗ್ಲೂ ನಿಮಗೆ ಬಂದಿರೋದಾ ಅಂತ ನೀವು ಅದರ ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ನೋಡಿ. ನಿಮ್ಮ ಹೆಸರಲ್ಲೇ ಆ ನೋಟಿಸ್ ಇದೆಯಾ, ನಿಮ್ಮದೇ ಪ್ಯಾನ್ ನಂಬರ್ ಇದೆಯಾ ಅನ್ನೋದನ್ನೆಲ್ಲ ನೋಡ್ಕೊಳ್ಳಿ. ಹಾಗೆ ಇದು ಯಾವ ರೀಸನಿಗೋಸ್ಕರ ಕಳಿಸಿದ್ದಾರೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಇದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಇರುವಂತಹ ಡೆಡ್ಲೈನನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆ ನೋಟಿಸಿನ ಜೆನ್ವಿನ್ನೆಸ್ಸನ್ನು ಕೂಡ ನೀವು ತಿಳ್ಕೊಳ್ಳಿ. ಅಂದರೆ ಇದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಡಿದಂತಹ ಫ್ರಾಡ್ಯುಲೆಂಟ್ ಅಟೆಂಪ್ಟ್ ಅಲ್ಲ ಅನ್ನೋದನ್ನು ನೀವು ಎನ್ಶೂರ್ ಮಾಡ್ಕೊಳ್ಬೇಕು. ಅಂದರೆ ಅದರಲ್ಲಿದ್ದಂತಹ DIN ಇರ್ಬೋದು ಅಥವಾ ನಿಮ್ಮ ಪ್ಯಾನ್ ಇರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಈ ನೋಟಿಸನ್ನು ಯಾಕೆ ಕಳಿಸಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಯಾವ ಸೆಕ್ಷನ್ ಅಂಡರಲ್ಲಿ ಇದನ್ನು ಕಳಿಸಿದ್ದಾರೆ, ಈ ನೋಟಿಸ್ ನಮಗೆ ಬಂದಿರಲಿಕ್ಕೆ ಏನು ರೀಸನ್ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಥರ್ಡ್ ಸ್ಟೆಪ್, ಈ ನೋಟಿಸಿಗೆ ವಿದಿನ್ ಟೈಮ್ ರೆಸ್ಪಾಂಡ್ ಮಾಡುವಂಥದ್ದು. ನೀವು ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡಿದಂತಹ ಎಲ್ಲ ಕಮ್ಯುನಿಕೇಷನಿನ ಪ್ರೂಫನ್ನು ನೀವು ಇಟ್ಕೊಳ್ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇನ್ವಾಯ್ಸಸ್ ಆಗಿರ್ಬೋದು, ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಈಗ ರೆಸ್ಪಾಂಡ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನೀವು ಈ ನೋಟಿಸಸ್ಗೆ ಆನ್ಲೈನ್ ಕೂಡ ರೆಸ್ಪಾಂಡ್ ಮಾಡ್ಬೋದು. ಇದಕ್ಕೆ ನೀವು ಈ ಫೈಲಿಂಗ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ನಿಮಗೆ ಇದಕ್ಕೆ ಯೂಸರ್ ID ಮತ್ತು ಪಾಸ್ವರ್ಡ್ ಬೇಕು. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಫೈಲಿಂಗ್ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ನೀವು ಕ್ಲಿಕ್ ಪೆಂಡಿಂಗ್ ಆ್ಯಕ್ಷನ್ಸ್ ಅಂತ ಸೆಲೆಕ್ಟ್ ಮಾಡಿ ಈ ಪ್ರೊಸೀಡಿಂಗ್ಸಿಗೆ ಹೋಗಬೇಕು. ಸೊ ಈ ಪ್ರೊಸೀಡಿಂಗ್ಸ್ ಪೇಜಲ್ಲಿ ನೀವು ಸೆಲ್ಫ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಳಿಸಿದಂತಹ ನೋಟಿಸ್ ಕಾಣಿಸುತ್ತೆ. ನಿಮ್ಮ ಹೆಸರಲ್ಲಿ ನಿಮ್ಗೆ ಆಲ್ರೆಡಿ ಈಗ ರಿಸೀವ್ ಆದಂತಹ ನೋಟಿಸ್ನ ಡೀಟೇಲ್ಸ್ ಇಲ್ಲಿ ಕೂಡ ಇರುತ್ತೆ. ಆ ನೋಟಿಸನ್ನು ನೀವು ಇನ್ನೊಂದು ಸಲ ಚೆಕ್ ಮಾಡಿ. ಅದಕ್ಕೆ ನೀವು ಆ ನೋಟಿಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೀವು ಈ ನೋಟಿಸನ್ನು ಪುನಃ ಡೌನ್ಲೋಡ್ ಬೇಕಾದರೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಸಬ್ಮಿಟ್ ರೆಸ್ಪಾನ್ಸ್ ಅಂತ ಕ್ಲಿಕ್ ಮಾಡಬೇಕು. ಈಗ ನೀವು ಈ ನೋಟಿಸನ್ನು ಎಗ್ರಿ ಆಗ್ತಿರೋ ಡಿಸ್ಎಗ್ರಿ ಆಗ್ತಿರೋ ಅನ್ನೋದನ್ನು ಕೂಡ ನೀವು ತಿಳಿಸ್ಬೇಕು. ಅಂದರೆ ನೀವು ಈ ನೋಟಿಸನ್ನು ಎಗ್ರಿ ಆದರೆ ಎಗ್ರಿ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಡಿಸ್ಎಗ್ರಿ ಅಂತ ಸೆಲೆಕ್ಟ್ ಮಾಡಿ. ನೀವು ಎಗ್ರಿ ಅಂತ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಮೋಡ್ ಆಫ್ ರೆಸ್ಪಾನ್ಸನ್ನು ನೀವು ಆನ್ಲೈನ್ ಅಂತ ಕ್ಲಿಕ್ ಮಾಡಬೇಕು. ಅಂದರೆ ನೀವು ಕ್ಲಿಕ್ ಪ್ರೊಸೀಡ್ ವಿತ್ ITR. ಈ ಥರ ಮಾಡಿದಾಗ ನೀವು ನಿಮ್ಮ ITR ಫಾರ್ಮ್, ಆನ್ಲೈನಲ್ಲಿ ಫೈಲ್ ಮಾಡಿದಂತಹ ITR ಫಾರ್ಮ್ ಎಗೇನ್ ಕರೆಕ್ಷನ್ಗೆ ಅಪಿಯರ್ ಆಗುತ್ತೆ. ಅಂದರೆ ಈ ಫಾರ್ಮಲ್ಲಿ ನೀವು ನಿಮ್ಮ ಕರೆಕ್ಷನ್ಸನ್ನು ಮಾಡ್ಬೋದು. ಇದು ಆನ್ಲೈನ್ ಮೋಡ್. ನೀವು ಆಫ್ಲೈನ್ ಮೋಡನ್ನು ಸೆಲೆಕ್ಟ್ ಮಾಡಿದರೆ ನೀವು ಕರೆಕ್ಟೆಡ್ XML ಅನ್ನು ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಅದೇ ನೀವು ಡಿಸ್ಎಗ್ರಿ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ರೀಸನನ್ನು ಕೂಡ ಕೊಡಬೇಕು. ಅಲ್ಲಿ ಲಿಸ್ಟ್ ಆಫ್ ಆಪ್ಷನ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಡ್ರಾಪ್ ಡೌನಲ್ಲಿ. ಸೊ ಅಲ್ಲಿ ನೀವು ಡಿಸ್ಎಗ್ರಿ ಆಗೋದಕ್ಕೆ ಏನು ರೀಸನನ್ನು ಕೊಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು. ಇದಾದ ನಂತರ ನೀವು ಅಲ್ಲಿರುವಂತಹ ಡಿಕ್ಲರೇಷನ್ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಟು E-ವೆರಿಫೈ ಅಂತ ಕೊಡಬೇಕು. ಸೊ ಒಂದ್ಸಲ ಇದು E-ವೆರಿಫೈ ಆದ ನಂತರ ನೀವು ಇಲ್ಲಿ ಸಕ್ಸಸ್ ಮೆಸೇಜನ್ನು ಕೂಡ ನೋಡ್ತೀರಾ. ಹಾಗೆ ಟ್ರಾನ್ಸಾಕ್ಷನ್ ID ಕೂಡ ನಿಮಗೆ ರಿಸೀವ್ ಆಗುತ್ತೆ. ಈ ಟ್ರಾನ್ಸಾಕ್ಷನ್ IDಯನ್ನು ನೀವು ಸೇಫಾಗಿ ಇಟ್ಕೊಳ್ಬೇಕು. ಇದು ನಿಮಗೆ ಇನ್ ಫ್ಯೂಚರ್ ಕಮ್ಯುನಿಕೇಷನ್ಗೆ ಬೇಕಾಗುತ್ತೆ. ಹಾಗೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ IDಗೆ ಕೂಡ ನಿಮಗೆ ಕನ್ಫರ್ಮೇಷನ್ ಬರುತ್ತೆ. ಸೊ ಹೀಗೆ ನೀವು ಇನ್ಕಮ್ ಟ್ಯಾಕ್ಸ್ ನೋಟಿಸಿಗೆ ರೆಸ್ಪಾಂಡ್ ಮಾಡ್ಬೋದು. ಸೊ ಯೂಶ್ವಲಿ ನಾವೇನು ಮಾಡ್ತೇವೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದ ಕೂಡಲೇ ನಾವು ರೆಸ್ಪಾಂಡ್ ಮಾಡೋ ಬದಲು ಓವರ್ ರಿಯಾಕ್ಟ್ ಮಾಡಿಬಿಡ್ತೇವೆ. ಸೊ ಓವರ್ ರಿಯಾಕ್ಟ್ ಮಾಡದೆ ನಾವು ಕರೆಕ್ಟಾಗಿ ಏನು ವಿಷಯ ಅಂತ ತಿಳ್ಕೊಂಡು ಇದಕ್ಕೆ ಕರೆಕ್ಟ್ ಟೈಮ್ ಒಳಗೆ ರೆಸ್ಪಾಂಡ್ ಮಾಡಿದ್ರೆ ನಮಗೆ ಇದರಿಂದ ಬರುವಂತಹ ಕಾನ್ಸಿಕ್ವೆನ್ಸಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಈಗ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಬಗ್ಗೆ ಆಗ್ತಾ ಇರುವಂತಹ ಫ್ರಾಡನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಡೆಡ್ಲೈನ್ ಜುಲೈ 31. ಸೊ ಈ ಡೆಡ್ಲೈನ್ ಒಳಗೆ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಿ ರಿಫಂಡನ್ನು ಕ್ಲೇಮ್ ಮಾಡ್ತಿರೋ ಅವರಿಗೆ ಸಮ್ಟೈಮ್ಸ್ ಫ್ರಾಡ್ ಮೆಸೇಜಸ್ ಕೂಡ ಬರುತ್ತೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಆಲ್ರೆಡಿ ರೆಡಿ ಆಗಿದೆ, ಸೊ ನೀವು ಇದನ್ನು ಕಲೆಕ್ಟ್ ಮಾಡ್ಬೋದು ಅಂತ ನಿಮಗೆ ಫ್ರಾಡ್ ಮೇಲ್ ಕೂಡ ರಿಸೀವ್ ಆಗುತ್ತೆ.
ಸೊ ಇದು ಫೇಕ್ ಹಾಗೂ ಡೇಂಜರಸ್. ನೀವು ಅಲ್ಲಿ ಒಂದು ಲಿಂಕನ್ನು ನೋಡ್ತೀರಾ, ಆ ಲಿಂಕನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ವೆರಿಫೈ ಮಾಡೋದಕ್ಕೋಸ್ಕರ ಕ್ಲಿಕ್ ಮಾಡಬೇಕು ಅಂತ ಕೂಡ ಅಲ್ಲಿ ಹೇಳಲಾಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇದರ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ನೀವು ಅಮೌಂಟನ್ನು ಕಳ್ಕೊಳ್ತೀರಾ. ಸೊ ಈ ಫ್ರಾಡ್ ಬಗ್ಗೆ ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದೆ. ಸೊ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದ ಕೂಡಲೇ ನಾವು ಪ್ಯಾನಿಕ್ ಆಗದೆ, ಹೆಚ್ಚು ವರಿ ಮಾಡದೆ, ಎಕ್ಸಾಕ್ಟ್ಲಿ ವಾಟ್ ಈಸ್ ಅ ಕಾಸ್ ಫಾರ್ ದ್ಯಾಟ್ ನೋಟಿಸ್ ಅನ್ನೋದನ್ನು ನಾವು ತಿಳ್ಕೊಂಡು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ರೆ ನಮಗೆ ಈ ಪ್ರಾಸೆಸ್ ಸ್ಮೂತ್ ಇರುತ್ತೆ. ಅದೇ ಥರ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡುವಾಗ ಕಂಪ್ಲೀಟ್ ಕಾಷನನ್ನು ಇಟ್ಕೊಂಡು ಯಾವುದೇ ರೀತಿಯ ಟ್ಯಾಕ್ಸ್ ಇವೇಷನನ್ನು ಮಾಡದೆ ಎಲ್ಲ ಇನ್ಫಾರ್ಮೇಷನನ್ನು, ಎಲ್ಲ ಇನ್ಕಮನ್ನು ಡಿಸ್ಕ್ಲೋಸ್ ಮಾಡೋದ್ರಿಂದ ನಾವು ಈ ನೋಟಿಸಸನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಇದರಿಂದ ಬರುವಂಥ ಅನ್ನೆಸೆಸರಿ ಹೆಡ್ಏಕನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದ್ದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಇನ್ಫಾರ್ಮೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.